ಕಾಕ್ರೋಚ್ ಕಾಕ್ರೋಚ್ ಏನಪ್ಪಾ ಇದು ಕಾಕ್ರೋಚ್? ಯಾಕೆ ಎಲ್ಲರೂ ಕಾಕ್ರೋಚ್ ಬಗ್ಗೆ ಮಾತಾಡ್ತಾ ಇದ್ದಾರೆ? ಜಿರಳೆ ಅಂದ್ರೆ ಸಾಕು ಎಲ್ಲರೂ ಸಹ ಭಯ ಬಿದ್ದು ಓಡ್ತಾರೆ. ಆದ್ರೆ ಇದೀಗ ಈ ಒಂದು ಕಾಕ್ರೋಚ್ ಅನ್ನೇ ಇಷ್ಟಪಡುವಂತಹ ಜನರು ಇದೀಗ ರಾಷ್ಟ್ರ ಮಟ್ಟದಲ್ಲಿ ಹುಟ್ಕೊಂಡಿದ್ದಾರೆ. ಹೌದು, ಕಳೆದ 3-4 ದಿನಗಳಿಂದ ರಾಷ್ಟ್ರ ಮಟ್ಟದಲ್ಲಿ ಸದ್ದಾಗ್ತಾ ಇರುವಂತಹ ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿ. ಏನಿದು ಕಾಕ್ರೋಚ್ ಜನತಾ ಪಾರ್ಟಿ? ರಾತ್ರೋರಾತ್ರಿ ಮಿಲಿಯನ್ ಗಟ್ಟಲೆ ಬೆಂಬಲಿಗರನ್ನ ಇದು ಹೇಗೆ ಪಡ್ಕೊಳ್ತು? ಹಾಗಾದ್ರೆ ಈ ಪಾರ್ಟಿಯ ಉದ್ದೇಶ ಏನು? ಇದೊಂದು ರಾಜಕೀಯ ಪಾರ್ಟಿನ? ಸಾಕಷ್ಟು ವಿಶೇಷತೆಗಳು, ಸಾಕಷ್ಟು ಅನುಮಾನಗಳನ್ನ ಇದೀಗ ಈ ಒಂದು ಕಾಕ್ರೋಚ್ ಪಾರ್ಟಿ ಹುಟ್ಟು ಹಾಕ್ತಾ ಇದೆ. ಸೊ ಹೀಗಾಗಿ ಈ ಒಂದು ಕಾಕ್ರೋಚ್ ಪಾರ್ಟಿ ಬಗ್ಗೆ ನಮ್ಮ ಬೆಂಗಳೂರಿಗರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ನೀವು ಕಾಕ್ರೋಚಾ? ನಾವೇನು ಕಾಕ್ರೋಚ್ ಆಗಬೇಕು? ಅಲ್ಲ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇಡೀ ರಾಷ್ಟ್ರದಲ್ಲಿ ಕಾಕ್ರೋಚ್ ಪಾರ್ಟಿನೇ ಸದ್ದು. ಅದಕ್ಕೆ ನಾನು ಎಲ್ಲರೂ ಕಾಕ್ರೋಚ್ ಪಾರ್ಟಿ ಬೆಂಬಲಿಗರಾಗಿದ್ದಾರೆ. ಸೊ ಹೀಗಾಗಿ ನೀವೇನಾದ್ರೂ ಬೆಂಬಲಿಗನ, ನೀವು ಕಾಕ್ರೋಚ್ ಅಂತ? ನೀವು ಎಲ್ಲ ಒಂದು ಅರ್ಥ ಮಾಡ್ಕೋಬೇಕು. ಕಾಕ್ರೋಚ್ ಜನತಾ ಪಾರ್ಟಿ ಎಲ್ಲಿಂದ ಹುಟ್ಟು? ಸೋಷಿಯಲ್ ಮೀಡಿಯಾದಿಂದ ಹುಟ್ಟು. ಸೋಷಿಯಲ್ ಮೀಡಿಯಾ ಎಲ್ಲಿಂದ ಟ್ರಿಗರ್ ಆಗ್ತಾ ಇದೆ? ಯಾರಾದ್ರೂ ಆಲೋಚನೆ ಮಾಡಿದಿರುವ? ಜನ್ಜಿ ಸೇರ್ಬಿಟ್ರು, ಬದಲಾವಣೆ ಬಂದ್ಬಿಟ್ರು ಅಂತ ಏನೇನೋ ಪೋಸ್ಟ್ಗಳು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನೀವು ಅದನ್ನು ಆರ್ಗ್ಯಾನಿಕ್ ಆಗಿ ಲೈಕ್ ಆಗಿರುವಂಥ ಪೇಜ್ ಅದು ಫಸ್ಟು ನೋಡಬೇಕು. 49% ನಿಮಗೆ ಒಂದು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ್ ಬಾಟ್ಸಿಂದ ಲೈಕ್ ಆಗಿರುವಂಥ ಪೇಜ್ನ ನಾವೇನಕ್ಕೆ ನಾವು ಈ ಥರ ಪ್ರಮೋಷನ್ ಮಾಡಬೇಕು? ಫಸ್ಟು ಇದನ್ನು ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದನ್ನು ಮೊದಲು ನಾವೇ ಮಾತಾಡೋದು ನಿಲ್ಲಿಸೋಣ. ಏನಕ್ಕೆ ನಿಲ್ಲಿಸ್ಬೇಕು ಅಂದರೆ ಇದು ಒಂದು ದೇಶ ವಿರೋಧ ಚಟುವಟಿಕೆ. ಏನಕ್ಕೆ ಜನ್ಜಿ ಯಾವುದ್ರಲ್ಲಿ ಅಸಮಾಧಾನ ಇದೆ, ಯಾವುದ್ರಲ್ಲಿ ಸಮಾಧಾನ ಇದೆ ಅನ್ನೋದನ್ನು ಜನ್ಜಿನೇ ಅರ್ಥ ಮಾಡ್ಕೊಳತ್ತೆ. ಜನ್ಜಿನ ಈ ಥರ ಪ್ರವೋಕ್ ಮಾಡುವಂಥ ಅವಶ್ಯಕತೆ ಏನಿಲ್ಲ. ನಾವು ಕಾಂಗ್ರೆಸ್ ಜನತಾ ಪಾರ್ಟಿ ಎಲ್ಲಿಂದ ಹುಟ್ಟು ಅನ್ನೋದು ನಾವು ಪ್ರಜ್ಞಾವಂತರು ನಾಗರಿಕರು ಮೊದಲು ಆಲೋಚನೆ ಮಾಡಬೇಕು. 98% ಆಫ್ ದ ಬಾಟ್ಸ್ ಆರ್ ಫ್ರಮ್ US, ಪಾಕಿಸ್ತಾನ್ ಮತ್ತು ಬಾಂಗ್ಲಾದೇಶ್. ಇಲ್ಲಿ ಇಂಡಿಯನ್ ಇದೇ ಇಲ್ಲ, ಕ್ರೌಡೇ ಇಲ್ಲ. ಈಗ ಅದಕ್ಕೆ ನಾವೇನಕ್ಕೆ ಆನ್ಸರ್ ಮಾಡಬೇಕು? ಅದೇ ನಂಗೆ ಅರ್ಥ ಆಗ್ತಿಲ್ಲ. ಮೀಡಿಯಾ ಆದರೂ ಕೂಡ ನಾವು ಒಂದು ರೆಸ್ಪಾನ್ಸಿಬಲ್ ಅನ್ನ. ದೇಶದಲ್ಲಿ ದಂಗೆ ಎಬ್ಬರಿಸಬೇಕು ಅಂತಲೇ ಕೆಲವೊಂದು ದೇಶ ವಿರೋಧ ಸಂಘಟನೆಗಳು ಕೆಲಸ ಮಾಡ್ತಾ ಇದೆ. ಮೋದಿಯ ವಿರೋಧಿಗಳು ಅಂತಲೇ ಹೇಳ್ಬೋದು ಹೆಚ್ಚಾಗಿ. ಈಗ ರೀಸೆಂಟಾಗಿ ಸೋತಿರುವಂಥ TMC ಪಾರ್ಟಿಯ ಸಪೋರ್ಟರ್ಸ್ ಆಗಿರ್ಬೋದು, ಅಥವಾ ಕಾಂಗ್ರೆಸ್ನ ಸಪೋರ್ಟರ್ಸ್ ಆಗಿರ್ಬೋದು, ಅಥವಾ ಆಪ್ನ ಸಪೋರ್ಟರ್ಸ್ ಆಗಿರ್ಬೋದು, ಇವರೆಲ್ಲ ಸೇರಿ ಕಾಂಗ್ರೆಸ್ ಜನತಾ ಪಾರ್ಟಿ ಅಂತ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ ಇದ್ರ ಮೂಲ ಎಲ್ಲಿಂದ ಬಂತು ಅಂತ. ಇವರು ಎಲ್ಲರೂ ಹೇಳ್ತಾ ಇರೋದು ಒಬ್ಬ ಭಾರತೀಯ ಸೃಷ್ಟಿ ಮಾಡಿರುವಂಥ ಪೇಜ್ ಇದು ಅಂತ. ಅವ್ನು ನೋಡಿದ್ರೆ ಭಾರತೀಯನೇ ಅಲ್ಲ, ಈಸ್ ಅನ್ NRI ಬೇಸ್ಡ್ ಔಟ್ ಆಫ್ US. ಅವನ್ನ ನಿಜವಾಗ್ಲೂ ನಾವು ಈ ಮಟ್ಟಕ್ಕೆ ನಾವೇ ಪ್ರಚಾರ ಕೊಟ್ಕೊಂಡು ಹೋಗ್ತಾ ಇದ್ರೆ ಕಾಕ್ರೋಚ್ ಅನ್ನೋದು ಹೆಚ್ಚು ಫೇಮಸ್ ಆಗುತ್ತೆ ಹೊರತು ಬೇರೆ ಇನ್ನೇನು ಫೇಮಸ್ ಆಗಲ್ಲ. ಮೋದಿ ವಿರೋಧಿಗಳು ಅಂತ ನೀವು ಹೇಳಿದ್ರಿ. ಜಡ್ಜ್ಗಳು ಹೇಳ್ತಾರೆ ಈಗಿನ ಜನಗಳು, ಈಗಿನ ಯೂತ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡುವಂತಹ ಜಿರಳೆಗಳು, ಅವರು ಕಾಕ್ರೋಚ್ಗಳು, ಪರ್ವಾಲಂಬಿಗಳು ಅವರು ಅನ್ನುವಂಥ ವಿಚಾರ ಹೇಳ್ತಾರೆ. ಅದರಿಂದ ಹುಟ್ಟುಕೊಂಡಿರುವಂಥದ್ದು ಒಂದು ಕಾಕ್ರೋಚ್ ಜನತಾ ಪಾರ್ಟಿ. ಸೊ ಹೀಗಾಗಿ ಇದರಿಂದ ತುಂಬ ರೊಚ್ಚಿಗೆದ್ದಿರುವಂತಹ ಈ ಜನ್ಜಿಗಳಿಗೆ ಏನು ಹೇಳ್ತೀರಾ ನೀವು? ಮೇಡಮ್, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಜನ್ಜಿ ಇದರಿಂದ ರೊಚ್ಚಿಗೆದ್ದಿಲ್ಲ. ಹೇಳಿರೋದು ಒಬ್ಬರು ನ್ಯಾಯಮೂರ್ತಿಗಳು. ಅವರೇನು ಹೇಳಿದ್ದಾರೆ, ಕೆಲಸ ಬಾರದಿರುವಂಥ ಯುವಕರು ಮುಂದೆ ಕೂತ್ಕೊಂಡು ಆ್ಯಕ್ಟಿವಿಸ್ಟ್ಗಳಾಗಿ ಕನ್ವರ್ಟ್ ಆಗಿ ಅವರು ಕಾಕ್ರೋಚ್ಗಳಾಗಿ ಇದು ಮಾಡ್ತಾರೆ. ಅದ್ರ ಬದಲು ನಾವು ಉದ್ಯೋಗವನ್ನು ಸಂಪಾದನೆ ಮಾಡಿ, ನೀವು ಕೆಲಸ ಮಾಡಿ, ಈ ಥರ ವಾತಾವರಣಕ್ಕೆ ಬರಬೇಡಿ ಅನ್ನೋದನ್ನು ಕೂಡ ಒಂದು ಹಿತವಚನ ಕೊಟ್ಟಿದ್ದಾರೆ. ಅದನ್ನು ಬೇರೆ ರೀತಿಯಲ್ಲಿ ಪ್ರತಿಬಿಂಬಿಸಿ ಮೋದಿ ವಿರೋಧಿಗಳಾಗಲಿ ಅಥವಾ ಕಾಂಗ್ರೆಸ್ ಆಗಲಿ ಅಥವಾ ಆಪ್ ಅವರಾಗಲಿ ಇದನ್ನು ಒಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿ ಜನ್ಜಿಗೆ ಇದನ್ನು ಆಹಾರವಾಗಿ ಕೊಡಬೇಕು ಅನ್ನೋದು ಅವ್ರ ಉದ್ದೇಶ ಆಗಿದೆ. ನಾವು ಪ್ರಜ್ಞಾವಂತ ನಾಗರಿಕರು, ನಾವು ಕೂಡ ಜನ್ಜಿ ಕ್ಯಾಟಗರಿಯಲ್ಲಿರೋರೆ, ನಾವು ಕೂಡ ಯಾವತ್ತೂ ಇದಕ್ಕೆ ಮರಳಾಗಲ್ಲ. ನಾನು ಇನ್ನೋರ್ಗೂ ಯೂತ್ ಕೂಡ ಅಪೀಲ್ ಮಾಡೋದಷ್ಟೇ, ದಯವಿಟ್ಟು ಇದಕ್ಕೆ ಮರಳಾಗಬೇಡಿ. ಇದು ಬರೀ ನಮ್ಮ ದೇಶದಲ್ಲಿ ದಂಗೆ ಎಬ್ಬರಿಸುವಂಥ ಕೆಲಸ ಆಗುತ್ತೆ ಹೊರತು ಬೇರೆ ಇನ್ನೇನೂ ಅಲ್ಲ.